ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಸೊ ಈ ವರ್ಷ 2024 ನಿಮ್ಮೆಲ್ಲರ ಬಾಳಲ್ಲಿ ಗಣೇಶ ಸಕಲ ಇಷ್ಟಾರ್ಥಿಗಳನ್ನು ತಂದುಕೊಟ್ಟು ಆರೋಗ್ಯ, ಆಯಸ್ಸು, ಅಭಿವೃದ್ಧಿಯನ್ನು ತಂದುಕೊಡಲಿ ಅಂತ ನಾನು ಗಣೇಶನನ್ನು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಹೇಗಿದ್ದೀರಾ? ಹಬ್ಬ ಎಲ್ಲ ಆಯಿತಾ? ಸೊ ಇವತ್ತು ಗೌರಿ ಹಬ್ಬ, ಹೆಣ್ಮಕ್ಳಿಗೆ ಸಡಗರ. ನಾಳೆ ಗಣೇಶನ ಹಬ್ಬ, ಗಂಡ್ಮಕ್ಳಿಗೂ ಸಡಗರನೇ ಇರುತ್ತೆ. ಸೊ ಪ್ರತಿದಿನ ಕೂಡ ನಾವು ಹಬ್ಬ ಮಾಡಲಿಕ್ಕೆ ಆಗಲ್ಲ ಅಲ್ವಾ? ಕರೆಕ್ಟ್. ಯಾಕಾಗಲ್ಲ? ಹಬ್ಬಗಳು ಬಂದಾಗ ಹಬ್ಬ ಮಾಡ್ತೀವಿ. ಸೊ ಸಡಗರ, ಸಂಭ್ರಮ ಪ್ರತಿದಿನವೂ ಕೂಡ ತರಲಿಕ್ಕಾಗೋದಿಲ್ಲ. ಸೊ ಹಬ್ಬಗಳು ಅಂತ ಅಂದಾಗ ಸೊ ನಾವು ಪ್ರತಿದಿನ ಕುಕ್ಕಿಂಗ್ ಮಾಡೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಏನಾದ್ರೂ ನಾವು ಟೆಂಪಲ್ಗೆ ಹೋಗ್ಬೋದು. ಸೊ ಹಬ್ಬಗಳಲ್ಲಿ ಮಾತ್ರ ನಾವು ಫ್ಯಾಮಿಲಿಗೆ ಟೈಮ್ ಕೊಡ್ತೀವಿ. ಕೆಲವೊಂದು ಸಲ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಎಲ್ಲರೂ ಕೂಡ ಮನೇಲಿ ಇರೋಕ್ಕಾಗಲ್ಲ, ವರ್ಕ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಸೊ ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಟಿಪ್ಸ್ನ ನಾನು ತಗೊಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ಕ್ಯೂರಿಯಾಸಿಟಿ ಇದೆಯಾ? ಸೊ ಪ್ರತಿದಿನ ನಾವು ಹಬ್ಬ ಮಾಡೋಕ್ಕಾಗಲ್ಲ, ಆದರೆ ಹಬ್ಬದ ಥರ ನಾವು ಜೀವನವನ್ನು ಮಾಡ್ಬೋದು. ಸೊ ಹೇಗಪ್ಪ ಅದು ಅನ್ನೋದಾದರೆ, ಸೊ ನಾವು ಪ್ರತಿದಿನ ಒಂದು ಥಾಟನ್ನು ನಮ್ಮ ತಲೆಯಲ್ಲಿ ಯಾವುದಾದ್ರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ಟೆನ್ಷನ್ ಕಾಮನ್ನೇ. ಸೊ ನಾವು ವರ್ಕ್ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಬಿಸ್ನೆಸ್ ಪ್ರೆಷರ್ ಆಗಿರ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಅಂತ ಬಂದಾಗ ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ಏನಾಗುತ್ತೋ ಅಂತ. ಸೊ ನಾವು ಅದನ್ನು ಥಿಂಕ್ ಮಾಡ್ತಾ ಡೀಪ್ ಥಿಂಕರಲ್ಲಿ ಕೆಲವೊಂದು ಸಲ ಡಿಪ್ರೆಷನ್ಗೂ ಎಷ್ಟೋ ಜನ ಹೋಗ್ಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಹೇಗಪ್ಪ ಮಾಡೋದು ಅಂತಂದರೆ, ಯೂನಿವರ್ಸ್ ಹೇಳುತ್ತೆ, ಸೊ ನಾವು ಏನನ್ನು ಥಿಂಕ್ ಮಾಡ್ತೀವಿ ಅದೇ ನಡೆಯುತ್ತೆ. ಕೆಲವ್ರಿಗೆ ನಿಮ್ಗೆ ಗೊತ್ತಿರುತ್ತೆ, ಇವ್ರಿಗೆ 6 ಸೆನ್ಸ್ ಇದೆಯಪ್ಪ, ಇವ್ರು ಹೇಳ್ದಂಗೆ ಆಗ್ತಾ ಇರುತ್ತೆ. ಸೊ ನಾನು ಇವತ್ತು ಅಂದ್ಕೊಂಡೆ ಇದಾಗುತ್ತೆ ಅಂತ, ಅದೇ ಥರನೇ ಆಯಿತು ಇವತ್ತಿನ ದಿನ. ಸೊ ಟುಡೇ ಐ ಆಮ್ ಸೋ ಹ್ಯಾಪಿ ಕೆಲವ್ರು ಜನ ಹೇಳ್ತಾರೆ. ಸೊ ಇನ್ನು ಕೆಲವ್ರು ಜನ ಟುಡೇ ಐ ಆಮ್ ಸೋ ಸ್ಯಾಡ್ ಅಂತ ಹೇಳ್ತಾರೆ. ಯಾಕೆ? ದಿನನ ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದೇ ಥರನೇ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಿದ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಬಿ ಕೂಲ್, ಬಿ ಪಾಸಿಟಿವ್. ಸೊ ಏನೇ ಬಂದ್ರೂ ಕೂಡ ನಾವು ಪ್ರತಿದಿನವೂ ಕೂಡ ಹಬ್ಬದ ಥರ ನಾವು ಖುಷಿಯಾಗಿರಬೇಕು, ನಗ್ನಾಗ್ತಾ ಇರಬೇಕು, ಹಾಗೆ ನಗಿಸ್ತಾ ಇರಬೇಕು. ಏನಪ್ಪ ಹಾಗಂದರೆ ಅಂತಂದರೆ, ಸೊ ನಾವು ನೆಗೆಟಿವ್ ಥಾಟ್ಸು ಬರುತ್ತೆ, ಪಾಸಿಟಿವ್ ಥಾಟ್ಸು ಬರುತ್ತೆ. ನಮ್ಮ ಕಾನ್ಷಿಯಸ್ ಮೈಂಡ್ ಹೆಂಗೆ ವರ್ಕ್ ಮಾಡ್ತಾ ಇರುತ್ತೋ ಸಬ್ಕಾನ್ಷಿಯಸ್ ಮೈಂಡು ಕೂಡ ವರ್ಕ್ ಮಾಡ್ತಾ ಇರುತ್ತೆ. ಸೊ ನಾವು ಥಾಟನ್ನು ಯಾವ ಥರ ಕೊಡ್ತೀವೋ ಆ ಥರ ಮೈಂಡು ಪ್ರಿಪೇರ್ ಮಾಡುತ್ತೆ. ಸೊ ನಾವು ಪಾಸಿಟಿವ್ ಥಿಂಕ್ ಮಾಡಿದಾಗ ಪಾಸಿಟಿವ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ನೆಗೆಟಿವ್ ಬಗ್ಗೆ ಥಿಂಕ್ ಮಾಡಿದಾಗ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಈ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಇನ್ನೊಂದು ದಿನ ತುಂಬ ಚೆನ್ನಾಗಿ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಯಾಕೆ ಹೇಳಿದೆ ಅಂದರೆ, ಹಬ್ಬದ ದಿನ ಮಾತ್ರ ನಾವು ಖುಷಿಯಾಗಿರೋದಲ್ಲ, ಪ್ರತಿದಿನ ಕೂಡ ಹಬ್ಬದ ಥರನೇ ಖುಷಿಯಾಗಿರಬೇಕು. ಸೊ ಪ್ರತಿದಿನವೂ ನಾವು ರೆಡಿ ಆಗಬೇಕು, ಸಿಹಿ ತಿಂಡಿಗಳನ್ನ ಮಾಡಬೇಕು, ಪ್ರತಿದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಲ್ಲ. ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು ಶುದ್ಧಿಯಾಗಿ ಇಟ್ಕೊಂಡಾಗ ಪ್ರತಿದಿನ ಕೂಡ ನಾವು ಹೆಲ್ತಿಯಾಗೂ ಇರ್ತೀವಿ, ವೆಲ್ತಿಯಾಗೂ ಇರ್ತೀವಿ. ಸೊ ನಾವೇನು ಥಿಂಕ್ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಸೊ ಇವತ್ತು ಹಬ್ಬ ಇರೋದ್ರಿಂದ ಸೊ ನಾನು ಈ ಒಂದು ಕಾನ್ಸೆಪ್ಟನ್ನ ನಿಮಗೆ ಹೇಳಲಿಕ್ಕಾಯಿತು. ಸೊ ಇವತ್ತಿನ ದಿನ, ಹಬ್ಬದ ಥರನೇ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಫ್ಯಾಮಿಲಿನ ಚೆನ್ನಾಗಿಟ್ಕೊಳ್ಳಿ. ಸೊ ಅದೇ ಥರ ಪ್ರತಿದಿನವೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಥಾಟ್ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ ಏನು ಬೇಕು ಅದನ್ನು ನಾವು ಯೋಚನೆ ಮಾಡ್ತಾ ಪ್ರತಿದಿನವೂ ಕೂಡ ನಾವು ರೀಕಾಲಿಂಗ್ ಮಾಡ್ತಾಯಿದ್ರೆ ಪಾಸಿಟಿವ್ ಥಾಟ್ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಸೊ ಎಲ್ರಿಗೂ ಗಣೇಶ ಹಾಗೂ ಗೌರಿ ಒಳ್ಳೇದು ಮಾಡಲಿ. ನಿಮಗೆ ಸಕಲ ಆಯಸ್ಸು, ಸಕಲ ಸಮೃದ್ಧಿ, ಸಕಲ ಇಷ್ಟಾರ್ಥಗಳನ್ನು ನಿಮ್ಮ ಪ್ರತಿಯೊಬ್ಬರಿಗೂ ತಲುಪಿಸ್ತಾ, ಸೊ ಗಣೇಶ ಚತುರ್ಥಿಗೆ ಶುಭಾಶಯಗಳನ್ನ ಹೇಳ್ತಾ ಖುಷಿಯಾಗಿರಿ, ಸಂತೋಷವಾಗಿರಿ, ನಗ್ನಾಗ್ತಾ ಇರಿ. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನಗೆ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕಾಗಿ. ನಾಳೆ ಬೇರೆ ಹೊಸ ಒಂದು ವಿಡಿಯೋದೊಂದಿಗೆ ಖಂಡಿತ ಬರ್ತೀನಿ. ಥ್ಯಾಂಕ್ ಯು.